ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಒಂದು ಹೊಸ ಚಾಪರ್ನ ತರಿಸಿದ್ದೀವಿ. ನಾವು ಹಳೆ ಚಾಪರ್ ನಮ್ಮ ಸ್ಥಿತಿ ನೋಡಿ, ಹೀಗೆ ಕಟ್ ಮಾಡಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ನಾವು ಆಲ್ರೆಡಿ ತಿಂದ್ಬಿಟ್ಟಿದ್ದೀವಿ. ಸೊ ಇನ್ನು ಮುಂದೆ ಈ ಥರ ಪ್ಲಾಸ್ಟಿಕ್ ತಿನ್ನಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ನಿನ್ನೆ ಒಂದು ಹೊಸದಾಗಿ ಸ್ಟೈನ್ಲೆಸ್ ಸ್ಟೀಲ್ ಒಂದು ಚಾಪರ್ನ ಆರ್ಡ್ರ್ ಮಾಡಿ ತರಿಸ್ಕೊಂಡಿವಿ. ಇದ್ರ ಬೆಲೆ ಬಂದ್ಬಿಟ್ಟು ಒಂದು 350 400. ಎಲ್ಲ ಆನ್ಲೈನ್ ಶಾಪ್ಸಲ್ಲೂ ಆನ್ಲೈನ್ ಇದರಲ್ಲಿ ಸಿಗುತ್ತೆ ನೋಡಿ. ಇದರಲ್ಲಿ ಆಣಿಯನ್ನೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ನಾವು. ಮತ್ತು ಆದ ನಂತರ ನೋಡಿ ಹೇಗಿದೆ ಅಂತ ಈ ಸ್ವಲ್ಪ ಫುಲ್ಲು ಮ್ಯಾಗ್ನಿಫೈ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದೇ ಥರ ಪೀಸಸ್ಸು ನಮ್ಮ ಮೈ ಒಳಗಡೆ ಹೋಗಲ್ಲ. ಅದಕ್ಕೋಸ್ಕರ ಇದನ್ನು ಸ್ಟೈನ್ಲೆಸ್ ಸ್ಟೀಲ್ನ ತರಿಸ್ಕೊಂಡಿವಿ. ಇದರಲ್ಲಿ ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇವಾಗ ಏನಕ್ಕಂತಪ್ಪ ಅಂದರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ನೋಡಿ. ನಮ್ಮ ಮಿಸ್ಸಸ್ ಬಂದ್ಬಿಟ್ಟು ಮನೆಯಲ್ಲೇ ಒಂದು ಶ್ಯಾಂಪು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆಗಳನ್ನ ಮಾಡಿಟ್ಟಿದ್ದಾರೆ. ಸೊ ಈ ಥರ ಮಾಡಿಟ್ಟಿದ್ದಾರೆ. ನೆಕ್ಸ್ಟ್ ನಾನು ಬಂದ್ಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡ್ಬೇಕಂತ ಹೇಳ್ಬಿಟ್ಟು ನೆನ್ನೆ ಮಾವಿನಕಾಯಿ ತಗೊಂಬಂದರು. ಆ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿ ಮಾಡಿದ್ದೀನಿ. ಸೊ ಮಕ್ಕಳಿಗೋಸ್ಕರ. ಮತ್ತು ವೈಟ್ ರೈಸು ಇವಾಗ ಫ್ರೆಶ್ ಆಗಿ ಮಾಡಿರೋದೆ. ಮತ್ತು ರಸಮ್ ಮಾಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಮಕ್ಕಳಿಗೆ ಈ ಟೈಮಲ್ಲಿ ರಸಮ್ ಕೊಡಬೇಕಂತ ರಸಮ್ ಮಾಡಿದ್ದೀವಿ. ಮತ್ತು ನಮ್ಮ ಮಿಸಸ್ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಗಳಿಗೆ ನೋಡಿ ಯಾವ ಥರ ಒಂದು ಸ್ವಲ್ಪ ನಾನು ಆದಷ್ಟು ನನಗೆ ಬೇಕಾದ ಹೆಂಗೆ ಗೊತ್ತಾಗುತ್ತೋ ಅಷ್ಟು ನಾನು ಜಡೆನೇ ಹಾಕಿದ್ದೀನಿ. ಮತ್ತು ಅದ ನಂತರ ನಾನು ಏನೆಲ್ಲ ಗಲೀಜು ಮಾಡಿದ್ದೀನೋ ಕಿಚನಲ್ಲಿ ಅದನ್ನೆಲ್ಲ ಹಾಗೆ ಬಿಟ್ಟು ಹೋಗಿಲ್ಲ. ಯಾಕಂದರೆ ತುಂಬ ಬಂದರೆ ಬೈತಾರಂತ ಗೊತ್ತಿದೆ. ಅದಕ್ಕೋಸ್ಕರ ನೋಡಿ ದೋಸೆಗೆ ಫುಲ್ಲು ನೆನೆಗೆ ಹಾಕ್ಬಿಟ್ಟೆ. ಅದನ್ನು ನೆನೆಗೆ ಹಾಕ್ಬಿಟ್ಟು ಈ ಫುಲ್ಲು ಕಿಚನೆಲ್ಲ ಹೇಗಿದೆಯೋ ಹೆಂಗಿತ್ತು ಅವ್ರು ಹೆಂಗೆ ಬಿಟ್ಟೋದ್ರು ನೆನೆ ನೈಟು ಅದೇ ಥರ ಎಲ್ಲ ನೀಟಾಗಿ ಮಾಡಿಟ್ಟಿದ್ದೀನಿ. ಸೊ ಈ ಥರ ನಿಮ್ಮ ಮನೆಯಲ್ಲಿ ಸ್ವಲ್ಪ ನಿಮ್ಮ ಮಿಸಸ್ಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.